ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ವಿಧಿವಶರಾಗಿದ್ದಾರೆ. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಕೊನೆಯುಸಿರೆಳೆದಿದ್ದಾರೆ. ಬಹುಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪೋಪ್ ಫ್ರಾನ್ಸಿಸ್ ವಿಧಿವಶರಾಗಿದ್ದಾರೆ. ಅವರಿಗೆ 88 ವರ್ಷವಾಗಿತ್ತು. ಅನಾರೋಗ್ಯಕ್ಕೀಡಾಗಿದ್ರು. ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಬಟ್ ಇವತ್ತು ಕೊನೆಯುಸಿರೆಳೆದಿದ್ದಾರೆ. 88 ವರ್ಷದ ಪೋಪ್ ಫ್ರಾನ್ಸಿಸ್ ಬದುಕು ಮುಕ್ತಾಯಗೊಂಡಿದೆ. ವ್ಯಾಟಿಕನ್ ಸಿಟಿಯ ತಮ್ಮ ನಿವಾಸ ಸಾಂತಾ ಮಾರ್ಟಾ ಎಂಬಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತಮ್ಮ ನಿವಾಸದಲ್ಲೇ ಪೋಪ್ ಫ್ರಾನ್ಸಿಸ್ ಕೊನೆಯುಸಿರೆಳೆದಿದ್ದಾರೆ. ಈಸ್ಟರ್ ಪ್ರಾರ್ಥನೆ ಬಳಿಕ ಪೋಪ್ ಕೊನೆಯುಸಿರೆಳೆದಿದ್ದಾರೆ. 2013ರಿಂದ ಕ್ಯಾಥೋಲಿಕ್ ಚರ್ಚ್ನ ಪರಮೋಚ್ಚ ಗುರು ಆಗಿದ್ರು. ಮೊದಲ ಲ್ಯಾಟಿನ್ ಅಮೆರಿಕ ಮೂಲದ ಪೋಪ್ ಆಗಿದ್ರು. ಇವರಿಗೆ 88 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇತ್ತು. ಆದರೆ ಇವತ್ತು ವಿಧಿವಶರಾಗಿದ್ದಾರೆ. ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ವಿಧಿವಶರಾಗಿದ್ದಾರೆ. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಫ್ರಾನ್ಸಿಸ್ ಕೊನೆಯುಸಿರೆಳೆದಿದ್ದಾರೆ. ಬಹುಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪೋಪ್ ಫ್ರಾನ್ಸಿಸ್ ಕೊನೆಯುಸಿರೆಳೆದಿದ್ದಾರೆ. ಈಸ್ಟರ್ ಪ್ರಾರ್ಥನೆ ಬಳಿಕ ಪೋಪ್ ಫ್ರಾನ್ಸಿಸ್ ಕೊನೆಯುಸಿರೆಳೆದಿದ್ದಾರೆ. 2013ರಿಂದ ಇವರು ಕ್ಯಾಥೋಲಿಕ್ ಚರ್ಚ್ನ ಪರಮೋಚ್ಚ ಗುರು ಆಗಿದ್ರು. ಮೊದಲ ಲ್ಯಾಟಿನ್ ಅಮೆರಿಕ ಮೂಲದ ಪೋಪ್ ಆಗಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಸೇರಿದ್ದಾರೆ. ತಮ್ಮ ನಿವಾಸದಲ್ಲೇ ಅವರು ಕೊನೆಯುಸಿರೆಳೆದಿದ್ದಾರೆ. ಇವರಿಗೆ 88 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಬಟ್ ಇವತ್ತು ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಲಕ್ಷಾಂತರ ಜನ ಕ್ಯಾಥೋಲಿಕ್ನ ಅನುಯಾಯಿಗಳು ಬಂದಿದ್ದಾರೆ. ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಹಾಗೆ ಆರ್ಥೋಡಾಕ್ಸ್, ಈ 3 ಟೈಪ್ಸ್ ಬರ್ತವೆ ಕ್ರಿಶ್ಚಿಯನ್ಸ್ ಅಲ್ಲಿ. ಅದರಲ್ಲಿ ಕ್ಯಾಥೋಲಿಕ್ನ ಪರಮೋಚ್ಚ ಗುರು ಆಗಿದ್ದಂಥವ್ರು ಇವರು. 88 ವರ್ಷ ವಯಸ್ಸಾಗಿತ್ತು. ಕಳೆದ ಹಲವು ತಿಂಗಳಿನಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಮಾರ್ಚ್ನಲ್ಲಷ್ಟೇ ವಾಪಸ್ ಆಗಿದ್ರು ವ್ಯಾಟಿಕನ್ ಸಿಟಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಫಾದರ್ ಆಂಟೋನಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ಕ್ಯಾಥೋಲಿಕ್ನ ಪರಮೋಚ್ಚ ಗುರು ನಿಧನ ಹೊಂದಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಸಮುದಾಯ ಕಂಬನಿ ಮಿಡಿತಾ ಇದೆ. ಸಾಕಷ್ಟು ಜನ ಅನುಯಾಯಿಗಳಿದ್ದಾರೆ ಭಾರತದಲ್ಲೂ ಕೂಡ. 88 ವರ್ಷ ವಯಸ್ಸಾಗಿತ್ತು. ಹಲವು ತಿಂಗಳಿಂದ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಮಾರ್ಚ್ನಲ್ಲಷ್ಟೇ ಮತ್ತೆ ವ್ಯಾಟಿಕನ್ ಸಿಟಿಗೆ ಬಂದಿದ್ರು. ನಾನು ಆರಾಮಾಗಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಮೊನ್ನೆ ಅಷ್ಟೇ ಗುಡ್ ಫ್ರೈಡೇ ದಿನ ಕೊನೆಯದಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ರು. ಇವತ್ತು ಬೆಳಗ್ಗೆ ನಿಧನ ಹೊಂದಿದ್ದಾರೆ. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ನಿಧನ ಹೊಂದಿರುವಂಥದ್ದು. ಈಸ್ಟರ್ ಪ್ರಾರ್ಥನೆ ಬಳಿಕ ಪೋಪ್ ವಿಧಿವಶರಾಗಿದ್ದಾರೆ. ವ್ಯಾಟಿಕನ್ ಸಿಟಿ ಅದು ಕ್ರಿಶ್ಚಿಯನ್ನರ ಕ್ಯಾಥೋಲಿಕ್ನ ಧರ್ಮದವರು ಅದನ್ನು ತುಂಬ ಪರಮೋಚ್ಚ ಗುರುಗಳು ಅಲ್ಲೇ ವಾಸವನ್ನು ಮಾಡುವಂಥದ್ದು. ಅವರಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಫಾದರ್ ಆಂಟೋನಿ ಅವರು, ಕ್ರೈಸ್ತ ಧರ್ಮಗುರುಗಳು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪೋಪ್ ಫ್ರಾನ್ಸಿಸ್ ಅವರ ನಿಧನ ಸಹಜವಾಗಿ ಇಡೀ ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಂದು ತುಂಬಲಾರ್ದ ನಷ್ಟ. ಎಲ್ಲರೂ ಕೂಡ ಸಾಕಷ್ಟು ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರನ್ನ ಹಾಕ್ತಾ ಇದ್ರು. ಏನು ಹೇಳ್ತಾ ಹೋಗ್ತೀರಾ ಇವ್ರ ಬಗ್ಗೆ? ಸರ್, ಇವರ ನಿಧನ ಬಗ್ಗೆ ಕೇಳಿ ನನಗೆ ತುಂಬಾ ಅತೀವವಾದಂತ ದುಃಖ ಆಯ್ತು. ಜಾಗತಿಕ ಲೆವೆಲ್ ಅಲ್ಲಿ ಇವರು ತುಂಬಾ ಪ್ರಸಿದ್ಧರಾದಂತಹ, ಜನಪ್ರಿಯತೆ ಇದ್ದಂತಹ ಒಬ್ಬರು ಪೋಪ್ ಆಗಿದ್ರು. ಸಂತ ಫ್ರಾನ್ಸಿಸ್ ಸೇಂಟ್ ಫ್ರಾನ್ಸಿಸ್ ಅಸಿಸಿ ಅವರ ಒಂದು ಹೆಸರನ್ನೇ ನೇಮನ್ನೇ ಇಟ್ಕೊಂಡಿದ್ರು. ಯಾಕೆಂತ ಹೇಳಿದ್ರೆ ಇವರಿಗೆ ಬಡವರ ಮೇಲೆ, ಅದೇ ರೀತಿಯಲ್ಲಿ ನಿರ್ಗತಿಕರ ಮೇಲೆ ತುಂಬಾ ಕಾಳಜಿ ಇದ್ದಂತಹ ವ್ಯಕ್ತಿಯಾಗಿದ್ರು.
ಅದು ಅಲ್ಲದೆ ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹೇಳೋದಾದ್ರೆ ಜಾಗತಿಕವಾಗಿ ಶಾಂತಿ ಸಮಾಧಾನವನ್ನು ಉಂಟು ಮಾಡಬೇಕು ಎಂಬಂತಹ ಒಂದು ಧೋರಣೆಯನ್ನ ಹೊಂದಿದ್ದಂತಹ ಆದರ್ಶವನ್ನ ಇಟ್ಕೊಂಡಂತಹ ವ್ಯಕ್ತಿಯಾಗಿದ್ರು. ಈ ನಡುವೆ ನಡೆಯುತ್ತಾ ಇರುವಂತಹ ಯುದ್ಧಗಳಾಗಿರಬಹುದು ಅಥವಾ ಘರ್ಷಣೆಗಳೆಲ್ಲ ಆಗಿರಬಹುದು, ಜಾಗತಿಕ ಲೆವೆಲ್ ಅಲ್ಲಿ ಸಮಾಜದಲ್ಲಿ ಇರುವಂತಹ ಅನೇಕ ಕುಂದುಕೊರತೆಗಳಾಗಿರ್ಬೋದು, ಇವುಗಳ ಬಗ್ಗೆ ಅವರು ಸ್ಪಂದಿಸಿ ಎಲ್ಲಾ ಕಡೆನೂ ಕೂಡ ಶಾಂತಿ ಸಮಾಧಾನ ಇರಬೇಕು ಎಂಬುದರ ಬಗ್ಗೆ ತುಂಬಾ ಹೇಳುವಂತಹ ಒಬ್ಬ ವ್ಯಕ್ತಿಗಳಾಗಿದ್ರು ಈ ಪೋಪ್ ಅವರು. ಅದೇ ರೀತಿಯಲ್ಲಿ ನಿರಾಶ್ರಿತರ ಬಗ್ಗೆಯೂ ಕೂಡ ತುಂಬಾ ಕಾಳಜಿಯನ್ನ ವಹಿಸ್ತಾ ಇದ್ರು. ಅನೇಕ ಕಡೆಗಳಲ್ಲಿ ನಿರಾಶ್ರಿತರ ಒಂದು ಸಮಸ್ಯೆಗಳು ತಲೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂತಹ ನಿರಾಶ್ರಿತರನ್ನ ತಾವು ಸ್ವೀಕರಿಸಬೇಕು, ಅವರನ್ನ ಪ್ರೀತಿಯಿಂದ ಅವರು ಸ್ವೀಕರಿಸಿ ಅವರಿಗೆ ಬೇಕಾದಂತಹ ಆಶ್ರಯವನ್ನು ಕೊಡಬೇಕು ಎಂಬ ಬಗ್ಗೆ ತುಂಬಾ ಒತ್ತಿ ಹೇಳಿದಂತಹ ಒಬ್ಬರು ಪೋಪ್ ಆಗಿದ್ರು ಇವರು. ಸೊ ಹೀಗೆ ನೋಡೋದಾದ್ರೆ ಜಗತ್ತು ಪ್ರಸಿದ್ಧರಾದಂತಹ ಅಂದ್ರೆ ಶಾಂತಿ ಸಮಾಧಾನಕ್ಕಾಗಿ ನಿಂತಹ ಪರಸ್ಪರ ಪ್ರೀತಿ ಮತ್ತು ಸೌಹಾರ್ದತೆ ಮತ್ತು ಐಕ್ಯದಿಂದ ಬಾಳಬೇಕು ಎಂಬಂತಹ ನುಡಿಗಳನ್ನ ಯಾವಾಗಲೂ ಕೂಡ ಹೇಳುವಂತಹ ಒಬ್ಬ ವ್ಯಕ್ತಿಯಾಗಿದ್ರು ಇವರು ಪೋಪ್ ಫ್ರಾನ್ಸಿಸ್ ರವರು. ಧನ್ಯವಾದ ಫಾದರ್ ಆಂಟನಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ.